ಮೂರನೇ ದಿನದ ವರದಿಗೆ ಎಲ್ಲರಿಗೂ ಸ್ವಾಗತ. ಈ ದಿನ ಪಿ. ಭಜಂತ್ರಿ ಸರ್ ಅವರು ಎಲ್ಲರನ್ನು ಸ್ವಾಗತಿಸಿದರು. ಎರಡನೇ ಗುಂಪಿನವರಾದ ವೀಣಾ ಜೋಶಿ ಮೇಡಮ್ ಇವರು ತುಂಬಾ ಚೆನ್ನಾಗಿ ತಮ್ಮ ವರದಿಯನ್ನು ಮಂಡಿಸಿದರು. ನಂತರ ರಾಜೇಶ್ವರಿ ಮೇಡಮ್ ಇವರು ಪದಬಂಧ ಗೇಮ್ಸ್ ಅನ್ನು ಆಡಲು ಕ್ರಾಸ್ ಮ್ಯಾಥ್ ಎನ್ನುವ ಆಪ್ ಅನ್ನ ಪರಿಚಯಿಸಿಕೊಟ್ಟರು. ಅದರ ಗುರುನಾಥ್ ಸರ್ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಹಿತಿಯನ್ನ ನೀಡಿದರು. ಡಮಲ್ ಮೇಡಮ್ ಇವರು ಸಕ್ಸಸ್ ಸ್ಟೋರಿಯನ್ನ ತಮ್ಮದೇ ಆದ ಸಹೋದರಿಯಾದ ಗುಲ್ಜಾರ್ ಅವರ ಬಗ್ಗೆ ಯೂಟ್ಯೂಬ್ನ ಮೂಲಕ ತೋರಿಸಿಕೊಟ್ಟರು. ಕೃಷ್ಣಮೂರ್ತಿ ಸರ್ ಎಲ್ಲರಿಗೂ ಸಹಾಯವಾಗುವಂತೆ ವಿಡಿಯೋ, ಫೋಟೋ ಸೈಜ್ಗಳನ್ನು ಕಡಿಮೆ ಮಾಡುವಂತಹ ಆಪ್ ಅನ್ನು ಪರಿಚಯ ಮಾಡಿಕೊಟ್ಟರು. ವಿದ್ಯುತ್ನ ಅಭಾವದಿಂದಾಗಿ ಖಾಲಿ ಕುಳಿತ ನಮಗೆಲ್ಲರಿಗೂ ಮಠದ್ ಮೇಡಮ್ ಮತ್ತು ಭಜಂತ್ರಿ ಸರ್ ಇವರಿಬ್ಬರು ಶೈಕ್ಷಣಿಕ ಮಾರ್ಗದರ್ಶನವನ್ನ ನೀಡಿದರು. 30 ಅಂಶಗಳ ಕಾರ್ಯಕ್ರಮಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕೆಂದು ಹೇಳಿದರು. ಊಟದ ಸಮಯದ ನಂತರ ನಾವೆಲ್ಲರೂ ಆಡಾಸಿಟಿ ಆಪ್ನ ಮೂಲಕ ಯಾವ ರೀತಿಯಾಗಿ ಫೈಲ್ ಅನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಟ್ಟರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನು ಯಾವ ರೀತಿ ಮಾಡಬೇಕು, ಅದನ್ನ ಸೌಂಡ್ ಅನ್ನ ಯಾವ ರೀತಿ ಕಡಿಮೆ ಮಾಡಬೇಕು, ಕಜಮ್ನಿಂದ ಯಾವ ರೀತಿ PDF ಅನ್ನ ನಾವು MP4 ಅನ್ನ ಮಾಡಿಕೊಳ್ಳಬೇಕು, ಅದ ನಂತರ ಧ್ವನಿ ಮುದ್ರಿಕೆಯನ್ನು ಯಾವ ರೀತಿ ಅದಕ್ಕೆ ಹಿನ್ನೆಲೆ ಸಂಗೀತವನ್ನು ನೀಡಬೇಕೆಂಬುದನ್ನು ಸುಜಾತ ಮೇಡಮ್ ಅವರು ಹೇಳಿಕೊಟ್ಟರು. ಸುರೇಶ್ ಸರ್ ಇವರು ಟೂಲ್ಸ್ ಫಾರ್ ಅನಿಮೇಷನ್, ಟೂಲ್ಸ್ ಫಾರ್ ಸೈನ್ಸ್, ಟೂಲ್ಸ್ ಫಾರ್ ಮ್ಯಾಥ್ಸ್ ಮತ್ತು ಬೇರೆ ಲ್ಯಾಂಗ್ವೇಜ್ಗಳಿಗೆ ಅವರು ಬಿಟ್ಟು ಬಿಡದಂತೆ ಪ್ರತಿಯೊಬ್ಬ ಶಿಕ್ಷಕರ ನಿಂತು ಚಹಾವನ್ನು ಕುಡಿದು ಮತ್ತೆ ಆಡಾಸಿಟಿಯನ್ನು ಪ್ರಾಕ್ಟೀಸ್ ಮಾಡಿದೆ. ಇದು ಕ್ಲಿಪ್ ಬುಕ್ ಅನ್ನ ನಾನು ತಯಾರಿಸಿರುವಂತಹ ಒಂದು ಕ್ಲಿಪ್ ಬುಕ್ ಆಗಿದ್ದು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇಲ್ಲಿಗೆ ಈ ದಿನದ ವರದಿ ಮುಕ್ತಾಯವಾಯಿತು. ಧನ್ಯವಾದಗಳು.